ಎಲ್ಲರಿಗೂ ಬೆಳಗಿನ ಶುಭಾಶಯವನ್ನು ಕೋರುತ್ತಾ ಕೇರಳಕಂ ಮೆಮೋರಿಯಲ್ CBSE ಶಾಲೆಯ ಆನ್ಲೈನ್ ಪಾಠಗಳಿಗೆ ಸರ್ವರಿಗೂ ಸ್ವಾಗತವನ್ನು ಮಾಡಿಕೊಡುತ್ತಾ ಕಳೆದ ಅವಧಿಯಲ್ಲಿ ನಾವು ಪೂರಕ ಪಾಠವಾಗಿರ್ತಕ್ಕಂಥ 9ನೇ ತರಗತಿಗೆ ಒಂದು ಪೂರಕ ಪಾಠ ಇದೆ. ಆ ಪೂರಕ ಪಾಠದ ಹೆಸರು ಉರಿದ ಬದುಕು ಅಂತೇಳಿ. ಉರಿದ ಬದುಕು ಪೂರಕ ಪಾಠ 4 ಉರಿದ ಬದುಕು. ಶಾಂತರಸ ಕವಿಗಳು. ಬಾಗಿಲು ಮುಚ್ಚಿತ್ತು, ಸಿಟ್ಟಿನಿಂದ ತಿಪ್ಪಣ್ಣ ಕುದ್ದು ಹೋದ. ಕಾಸಿಮಲಿಯನ್ನು ಬಿಟ್ಟು ಇವಳನ್ನೇ ಯಾಕೆ ಕೊಲ್ಲಬಾರದೆನಿಸಿತು ಅವನಿಗೆ. ಈಗ ಅಪರಾತ್ರಿ ಎಲ್ಲಿಗೆ ಹೋಗಬೇಕು, ಬರುವಾಗ ಯಾರೋ ಹಿಂದೆ ಬಂದಿದ್ದಾರೆ ಅನಿಸಿತ್ತು. ಚೀಟಿ ಪಾಟಿ ಚಿಲ್ಲರವಾರ ದಾಟಿಕೊಂಡು ಅನ್ನುವಂತೆ ಯಾವುದೋ ಓಣಿ ಹಾದು ಸುತ್ತು ಹಾಕಿಕೊಂಡ ತಿಪ್ಪಣ್ಣ ಬಂದಿದ್ದ. ಇಲ್ಲಿ ನೋಡಿದರೆ ಈ ಸ್ಥಿತಿಯನ್ನು. ಮತ್ತೆ ಮೆಲ್ಲನೆ ಬಾಗಿಲು ಬಡಿದ ಹಸುರಾಗಿ ಬಾಗಿಲು ತೆರೆಯಿತು. ಪೂರ್ಣ ಅಲ್ಲ ಅರ್ಧ. ತಿಪ್ಪಣ್ಣ ಹೊಸದಲ್ಲಿ ಕಾಲು ಹಾಕಿದ, ಬ್ಯಾಡ ಅಣ್ಣ, ಕಾಲು ಬೀಳ್ತೀನಿ, ಒಳಗೆ ಬರಬೇಡ, ನಮ್ಮನ್ನೆಲ್ಲ ಸಾವಿನ ಬಾಯಾಗ ತುರುಕಬೇಡ. ತಂಗಿ, ಅಣ್ಣವ್ವ, 3-4 ತಾಸೆ ಇರ್ತೀನಿ, ಜಾಸ್ತಿ ಇಲ್ಲ, ಹಸಿವು ಬಹಳ ಆಗ್ಯದ, ಏನಾದರ ತಿಂಬಾಕ ಕೊಡು, ಮೊದಲು ಒಳಗೆ ಬಿಡು, ಯಾರೋ ನನ್ನ ಹಿಂದೆ ಬಿದ್ದಂಗೆ ಕಾಣ್ತದ. ಒಳಗೆ ಬರುವ ಅಣ್ಣನನ್ನು ತಡೆದು, ಎಣ್ಣ ನೀ ಬಂದಿದ್ದು ಸುಲಭ ಹತ್ತಿದ್ರೆ ರಜಾಕಾರು ನಮ್ಮನ್ನ ಬೀದಿಯಾಗಿ ನಿಲ್ಲಿಸಿ ಗುಂಡು ಹಾಕ್ತಾರ, ಒಳಗೆ ಬರಬೇಡ, ಎಲ್ಲಾನ ಹೋಗು, ನಡಿ, ನಿಂದ್ರ ಬೇಡ. ಸಂಜೆ ಕಡೆ ಊರಾಗ ಪೊಲೀಸರು ಬಂದ್ರ ಗಸ್ತ್ ತಿರುಗಿದ್ರು, ಅಮೀನ್ ಸಾಬ್ರು ಬಂದಿದ್ನಂತ, ಇನ್ನು ಅಕ್ಷಾಗಣಂತ ಕಾಲಿಡ್ತೀನಿ ಅಣ್ಣ, ಒಳಗೆ ಬರಬೇಡ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾಳೆ ತಂಗಿ. ಅಪ್ಪಣ್ಣ ಕೊಲ್ಲಿದವರ ಮ್ಯಾಲ ನಿನಗ ಸಿಟ್ಟಿದ್ದಂಗಿಲ್ಲ, ನಾನು ಅವರನ್ನ ಕೊಲ್ಲಾಕ ಹೊಂಟೀನಿ, ತುಟುಕು ಹೊತ್ತು ಇಲ್ಲಿ ಇರ್ತೀನಿ, ಹಸ್ತೀನಿ, ಅಣ್ಣವ್ವ, ಏನಾದ್ರೂ ಕೊಡು ತಿಂಬಾಕ. ಸಿಟ್ಟಾಗಿಲ್ಲ ಅಣ್ಣ, ಈಗ ಅವರು ನಮ್ಮನ್ನ ಕೊಲ್ಲಾಕ ತಯಾರಾರ ಪಿಸುದನಿಯಲ್ಲಿ ಹೇಳಿದಳು ತಂಗಿ. ಬ್ಯಾಡ ಅಣ್ಣ, ಜಲ್ದಿ ನಡಿಯಣ್ಣ, ಆತ ಈಗ ಬದಲಾಗ್ಯಾನ, ಜೀವದ ಹಂಚಿಕೆ ಹೆಚ್ಚಾಗಿ ರಜಾಕಾರ ಸೋಪ್ತಿ ಮಾಡ್ಯಾನ. ಈ ಮಾತು ನಿನಗ ಹೇಳಬಾರದಂತ ಮಾಡಿದ್ದೆ ಅಣ್ಣ, ಹಣೆ ಬರ. ಅಪ್ಪಣ್ಣ ಕಳ್ಕೊಂಡೆ, ಈಗ ಅಣ್ಣನ ಕಳ್ಕೊಳ್ಳಿಕ್ಕೆ ಒಲ್ಲೆ. ಆತ ಕೂಡ್ದು ಒಳಗೆ ಬಿದ್ದಾನ, ನೀ ಬಂದದ್ದು ಗೊತ್ತಾದ್ರೆ ರಜಾಕಾರಿಗೆ ಹಿಡಿದು ಕೊಡಾಕ ಅವೇನು ಹೆಸೋದಿಲ್ಲ. ಈ ಮಾತು ಹೆಂಗೆ ಹೇಳಂತ ಏನೇನೋ ಮಾತಾಡಿದೆ, ನಾ ಸಹಾಯಕ ತಯಾರಿದೀನಿ ಅಣ್ಣ, ಆದರೆ ನೀ ಬದುಕಬೇಕು, ಆ ಕಾಸಿಮಲಿಯನ್ನ ದಾರ ಕಡಿಬೇಕು, ಆ ಸುದ್ದಿ ನಾ ಕೇಳಬೇಕು, ನಡಿಯನ್ನ ನಡಿ. ಅಣ್ಣವ್ವನ ಕುತ್ತಿಗೆ ಸರ ಬಿಗಿದವು. ಆಕೆ ಸರಕ್ಕನೆ ಒಳಗೆ ಹೋಗಿ ಒಂದು ಚೀಲ ತಂದಳು. ತಗಣ್ಣ, ಇದ್ರಾಗ ರೊಟ್ಟಿ ಗಟ್ಟಿ ಬ್ಯಾಡಿ ಅದ, ಎಲ್ಲಾದ್ರೂ ಹೋಗಿ ತಿನ್ನು ಅಂತ ತಿಳ್ಕೊಂಡು ಆ ತಿಪ್ಪಣ್ಣನ ತಂಗಿ ಅಥವಾ ಕೊಡ್ತಾಳೆ. ಹೀಗೆ ಯಾವುದೋ ಒಂದು 2 ಗುಂಪುಗಳ ಮಧ್ಯೆ ಘರ್ಷಣೆ ಆಗಿರ್ತದೆ. ಇಲ್ಲಿ 2 ಗುಂಪುಗಳ ಮಧ್ಯೆ ಘರ್ಷಣೆ ಆದಾಗ ತಿಪ್ಪಣ್ಣ ಇಲ್ಲಿ ಕಾಸಿಮಲಿಯನ್ನು ಬಿಟ್ಟು ಯಾಕೆ ಅವರನ್ನು ಕೊಲ್ಲಬಾರದು ಅಂತ ಅನಿಸ್ತಿತ್ತು. ಹೀಗಾಗಿ ಇಲ್ಲಿ ಒಂದು ಮತಿಗೆ ಇನ್ನೊಂದು ಮತಿಯ ಒಂದು ಸಂಘರ್ಷ, 2 ಕೋಮಿನ ಮಧ್ಯೆ ಸಂಘರ್ಷ ಏರ್ಪಟ್ಟಿತ್ತು. ತಿಪ್ಪಣ್ಣ ಅಂತಕ್ಕಂಥ ವ್ಯಕ್ತಿ ಒಬ್ಬನ ಕೊಲೆ ಮಾಡಿ ಬಂದಿದ್ದ. ರಾತ್ರಿಯಲ್ಲಿ ಕೊಲೆ ಮಾಡಿ ಬಂದು ತನ್ನ ಮನೆಗೆ ಬರ್ತಾನೆ. ಆದರೆ ತಂಗಿ ಮನೆಯಲ್ಲಿ ಪ್ರವೇಶ ಮಾಡಿಕೊಡುವುದಿಲ್ಲ. ಯಾಕೆ ಮಾಡಿಕೊಡುವುದಿಲ್ಲ ಅಂತಂದ್ರೆ, ಈ ವಿಚಾರ ಏನಾದರೂ ರಜಾಕಾರರಿಗೆ ಅಥವಾ ಇಲ್ಲಿ ಕಾಸಿಮಲಿಯ ಸಂಬಂಧಿಕರಿಗೆ ಏನಾದರೂ ಕೂಡ ಆ ವಿಷಯ ಗೊತ್ತಾದ್ರೆ ನನ್ನನ್ನು ಕೂಡ ಬಿಡೋದಿಲ್ಲ, ಹೀಗಾಗಿ ಒಳಗೆ ಬರಬೇಡ ಅಂತೇಳಿ ಸಹೋದರಿ ಎಷ್ಟೇ ಗೋಗರಿದ್ರು ಕೂಡ ಇಲ್ಲಿ ತಿಪ್ಪಣ್ಣ ಒಳಗೆ ಪ್ರವೇಶ ಮಾಡ್ತಾನೆ ಮನೆ ಒಳಗೆ. ನಾಯಿನ ಬಹಳಷ್ಟು ಇರುವುದಿಲ್ಲವ, 4-5 ತಾಸು ಅಷ್ಟೇ ಇರ್ತೀನಿ, ನನಗೆ ಹಸಿವಾಗ್ಯದ, ಊಟಕ್ಕೆ ಏನಾದರೂ ಕೊಡು ಅಂತ ತಿಳ್ಕೊಂಡು ಅರ್ಧ ರಾತ್ರಿಯಲ್ಲಿ ತಂಗಿ ಮನಿ ಬಾಗಿಲ ಬಡಿತಕ್ಕಂಥ ಒಂದು ಸ್ಥಿತಿ, ಒಂದು ಸಂದರ್ಭ ಇಲ್ಲಿ ಆಗ್ತದೆ. ಹೀಗೆ ನೀನು ಅಪ್ಪನ ಕೊಂದವರ ಮೇಲೆ ಸಿಟ್ಟಲೇನು, ಯಾಕೆ ಹೀಗೆ ಮಾಡ್ತೀಯ ಅಂತ ತಿಳ್ಕೊಂಡು ಇಲ್ಲಿ ಅಣ್ಣ ಸಹೋದರಿ ಕೇಳಿದಾಗ, ಸಿಟ್ಟದ, ಆದ್ರೆ ನೀನು ಬದುಕಬೇಕು, ಮೊದಲು ಇಲ್ಲಿ ಮನೆಯೊಳಗೆ ಬರಬೇಡ, ಇಲ್ಲಿ ರಜಾಕಾರ ಸುದ್ದಿ ಕೊಡ್ತಕ್ಕಂಥ ಸಾಕಷ್ಟು ಜನರದಾರ, ನೀನು ಬದುಕಬೇಕು, ನೀನು ಉಳಿಬೇಕು, ನಾನು ಸಾಯ್ತೇನೆ ಅಂತ ತಿಳ್ಕೊಂಡು ತಂಗಿ ಇಲ್ಲಿ ಅಣ್ಣ ಆದರೂ ಕೂಡ ಒಬ್ಬನ ಕೊಲೆ ಮಾಡಿ ಬಂದಿರತಕ್ಕಂಥವ. ಹೀಗೆ ಒಂದು ಮನೆಯಲ್ಲಿ ನಡೀತಕ್ಕಂಥ ಒಂದು ವ್ಯಾಜ್ಯಗಳ ಒಂದು ಕಾರಣ ಅಂತ ಹೇಳ್ಬೋದು. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಹಲವಾರು ರೀತಿಯ ವ್ಯಾಜ್ಯಗಳು ನಡೆದಿರ್ತವೆ.
ಊರೊಳಗಾಗಿರ್ಬೋದು, ಸಮಾಜದೊಳಗಾಗಿರ್ಬೋದು. ಹೀಗೆ ಒಂದು ಗುಂಪಿನ ಮಧ್ಯೆ ಇನ್ನೊಂದು ಗುಂಪಿನ ಮಧ್ಯೆ ಒಂದು ವ್ಯಾಜ್ಯ, ಯಾವುದೋ ಒಂದು ಆಸ್ತಿ ಅಥವಾ ತಗಾದೆ ಇರ್ಬೋದು, ಯಾವುದೇ ಒಂದು ವಿಚಾರಕ್ಕೋಸ್ಕರ ಇಲ್ಲಿ ಕೊಲೆ ಮಾಡ್ತಕ್ಕಂಥ ಒಂದು ಘಟನೆಗಳಿರ್ಬೋದು. ಇವತ್ತಿನ ನಮ್ಮ ಸಾಮಾಜಿಕ ರಂಗದಲ್ಲಿ ಸಾಕಷ್ಟು ನಡೀತಕ್ಕಂಥ ಇಂಥ ನಿದರ್ಶನಗಳು ಅಂತ ಹೇಳ್ತೀವಿ. ಶ್ಯಾಮ್ ಪ್ರಸಾದ್ ಅವರು ತಮ್ಮ ಕಥೆಯ ಮುಖಾಂತರ ತಿಪ್ಪಣ್ಣ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ. ಆತ ಹೇಗಾದರೂ ಮಾಡಿ ಮನೆಗೆ ಬಂದು ಊಟ ಮಾಡಬೇಕು, ಹಸಿವಾಗಿದೆ ಅಂತ ತಿಳ್ಕೊಂಡು ತಂಗಿ ಮನೆ ಬಾಗಿಲ ಪಡೆದಾಗ ತಂಗಿ ಬಾಗಿಲ ತೆಗೆಯೋದಿಲ್ಲ. ಆದರೆ ಕೊನೆಗೆ ಬಡದ ಬಾಗಿಲ ಅರ್ಧ ತೆಗೆದು ಅದರ ಸಂಪೂರ್ಣವಾಗಿ ತೆಗಿಲಿಲ್ಲ. ಎಷ್ಟೇ ನಿವೇದಿಸಿಕೊಂಡ್ರು ತಂಗಿ ಒಳಗೆ ಬರದ ಇರ್ತಕ್ಕಂಥದ್ದನ್ನು ಮಾಡಿದ್ರು ಕೂಡ ಒಳಗೆ ಬಂದ. ಆದರೆ ಒಳಗೆ ಬರಲಿಲ್ಲ. ಬಂದರೂ ಕೂಡ ಹೊರ ಹಾಕ್ತಾಳೆ. ಯಾಕಂದ್ರೆ ಈ ವಿಚಾರ ಏನಾದರೂ ಕೂಡ ಗೊತ್ತಾದರೆ ನಾನು ಹೋಗ್ತೀನಿ, ನೀನು ಹೋಗ್ತೀಯ, ಬೇಡ, ನೀನು ಬದುಕಬೇಕು ಅಂತ ತಿಳ್ಕೊಂಡು ಹಸಿವಾಗ್ಯದಲ್ಲ ನನಗೆ, ಆದ್ರೆ ಹೊಟ್ಟೆ ತುಂಬ ನಾನು ಊಟ ಕೊಡ್ತೀನಿ, ಹೊರಗೆ ಹೋಗಿ ಎಲ್ಲರ ಮಾಡು, ನೀನು ಬದುಕು, ಆದ್ರೆ ಒಳಗೆ ಬರಬೇಡ ಅಂತಕ್ಕಂಥ ಒಂದು ತಂಗಿಯ ಒಂದು ಮಾತುಗಳು ಇಲ್ಲಿ ನಡೀತಾವ. ಇದು ಮಧ್ಯರಾತ್ರಿಯ ಸಮಯ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಅವನಿಗೂ ತಿಳಿತಾ ಇಲ್ಲ. ಈ ತಂಗಿ ಕೂಡ ಒಳಗೆ ಪ್ರವೇಶ ಮಾಡ್ಕೊಂಡು ಅಥವಾ ತಮ್ಮನ ಕರ್ಕೊಂಡು ಅಥವಾ ಅಣ್ಣನ ಕರ್ಕೊಂಡು ಅಂತಂದ್ರೆ ನನಗೂ ಕೂಡ ಬಿಡೋದಲ್ಲ ಜನ, ಅವನು ಕೂಡ ಉಳಿಸೋದಲ್ಲ. ಏನು ಯಾವಾಗ ಬಂದಿದ್ದ, ಏನು ಬಂದಿದ್ದ ಅಂತ ಹಲವಾರು ಪ್ರಶ್ನೆಗಳನ್ನು ಕೇಳಬಹುದು ರಜಾಕಾರರು. ನಮ್ಮನ್ನು ಬೀದಿಗಳನ್ನು ಗುಂಡು ಹಾಕಬಹುದು. ನಾನು ಸಹ ರೆಡಿ ಅದೀನಿ, ಆದ್ರೆ ಅಣ್ಣ ನೀನು ಬದುಕಬೇಕು, ತಂದೆಯನ್ನು ಹೊಡೆದಂತಹ ವ್ಯಕ್ತಿಗಳನ್ನ ನೀನು ಮತ್ತೆ ಅವ್ರ ಜೀವ ಸತ್ಯ ಉಳಿಸಬಾರ್ದು ಅಂತಕ್ಕಂಥ ಈ ರೀತಿಯಾಗಿ ನೀನು ಎಲ್ಲಾದರೂ ಕೂಡ ಕಣ್ಮರೆಯಾಗಿ ಹೋಗು ಅಂತ ತಿಳ್ಕೊಂಡು ತಂಗಿ ಅಣ್ಣನಿಗೆ ಬೇಡಿಕೊಳ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ಬರ್ತದೆ. ಚೀಲ ತೆಗೆದುಕೊಂಡು ತಿಪ್ಪಣ್ಣ ಹಿಂದೆ ಸರಿದ, ಬಾಗಿಲು ಮುಚ್ಚಿಕೊಂಡಿತ್ತು. ಗೌ ಅನ್ನುವ ಕತ್ತಲೆ ಏನೂ ಕಾಣದು. ಈ ಕತ್ತಲೆಯನ್ನು ಸೀಳಿಕೊಂಡು ಎಲ್ಲಿಗೆ ಹೋಗಬೇಕು? ಊರಿಗೆ ಪೊಲೀಸರು ಬೇರೆ ಬಂದಿದ್ದಾರಂತೆ. ಅಲ್ಲದೆ ರಜಾಕಾರ ದಂಡು ಈ ಊರಲ್ಲಿ ದೊಡ್ಡದೇ ಆದಂತೆ. ಅಕ್ಷಯ ಕಡೆ ಹೋದರೆ ಪ್ರಾಣ ಉಳಿಯೋದು. ಈ ಓಣಿಯಲ್ಲಿ ಮಸೀದಿ, ಅಲ್ಲಿ ರಜಾಕಾರರ ಕ್ಯಾಂಪ್, ಈ ಕಡೆ ಸಣ್ಣ ಸಂಧಿಯಲ್ಲಿ ತಪ್ಪಿಸಿಕೊಂಡು ಹೋಗ್ಬೇಕು. ನೋಡು, ಇಷ್ಟೆಲ್ಲ ತಂಗಿ ಹೇಳಿದ ತಕ್ಷಣ ಕೈಯಾಗ ಒಂದು ಚೀಲದೊಳಗ ಒಂದಿಷ್ಟು ರೊಟ್ಟಿ, ಗಟ್ಟಿ ಬೇಳೆ, ಸಾರ ಕೊಡ್ತಾಳೆ. ಎಲ್ಲರೂ ಹೋಗಿ ಊಟ ಮಾಡು, ಒಟ್ಟು ಮನೆಯೊಳಗೆ ಬರಬೇಡ ಅಂತ ತಿಳ್ಕೊಂಡು ಬಾಗಲ ಹಾಕೊಂಡ್ಬಿಟ್ಲು ತಂಗಿ. ಹೀಗಾಗಿ ಎಲ್ಲಿ ಹೋಗ್ಬೇಕಂತಾರೆ ಅಕ್ಷಿ ಕಡೆ ಹೋದ್ರೆ ಅಲ್ಲಿ ರಜಾಕಾರರು ಅವ್ರ ಕ್ಯಾಂಪ್ ಕೂತದ. ಪೊಲೀಸರು ಕೂಡ ಗಸ್ತ್ ತಿರ್ಗಾಕತ್ತಾರ. ಈ ಓಣಿ ಒಳಗಾದ್ರ ಸಂಕಟ, ಈ ಓಣಿ ಒಳಗಾದ್ರ ಸಂಕಟ. ಯಾವ ಓಣಿ ಒಳಗೆ ಹೋಗ್ಬೇಕಂತಂದ್ರೆ ಒಂದು ಸಣ್ಣ ಇಕ್ಕಟ್ಟಾದ ಒಂದು ಸಂಧಿ, ಆ ಸಂಧಿ ಒಳಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ಬೋಡ್ದನ ಒಬ್ಬ ಹಿಂದಿನಿಂದ ಬಂದಂಗಾತು. ನೋಡ್ತಾನ, ಯಾರು ಕಾಣಿಲ್ಲ. ಆದ್ರೂ ಮತ್ತೊಂದಿಷ್ಟು ಮುಂದೆ ಹೆಜ್ಜೆ ಇಟ್ಟ, ಒಂದು 4 ಹೆಜ್ಜೆ ಇಟ್ಟ. ಆದ್ರೆ ಹಿಂದೆ ಮತ್ತೊಬ್ಬ ಬಂದ ಕೈ ಹಿಡ್ಕೊಂಡ್ಬಿಟ್ಟ. ಎಲ್ಲಿ ಕೊಸರ್ಕೊಳ್ಳಕ್ಕಾಗಲಿಲ್ಲ. ಅವನ ಹೆಸರು ಏನಪ್ಪ ಅಂದ್ರೆ ಶಂಕರಪ್ಪ ಅಂತಕ್ಕಂಥ ವ್ಯಕ್ತಿ ಇದ್ದ. ನೋಡಿ, ಒಂದೆರಡು ಮನೆ ದಾಟಲಿಲ್ಲ, ಯಾರೋ ಹಿಂದೆ ಬಂದಂತ ಶಬ್ದ. ತಿಪ್ಪಣ್ಣ ಹಿಂದಿರುಗಿ ನಿಂತು ಕೈ ಬಾಂಬಿಗಾಗಿ ಜೇಬಿನಲ್ಲಿ ಕೈ ಇಳಿಬಿಟ್ಟ. ಯಾರೂ ಇಲ್ಲ. ತಿಪ್ಪಣ್ಣ ಹಿಂದಿರುಗಿ ನಡೆದ. 4 ಮಾರು ಹೋಗಿರಲಿಲ್ಲ. ಹಿಂದಿನಿಂದ ಗಪ್ಪನೆ ಅವಳ 2 ಕೈಗಳನ್ನು ಹಿಡಿತ ಬಲವಾಗಿತ್ತು. ಕೊಸರಿಕೊಳ್ಳಲು ಆಗಲಿಲ್ಲ. ನಾನು ಶಂಕರಣ್ಣ, ಸುಮ್ಮನೆ ನನ್ನ ಜೊತೆಗೆ ಬಾ ಎಂದು ಆದ ತಿಪ್ಪಣ್ಣನ ಕೈ ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ದಡದರ ನಡೆಸಿಕೊಂಡು ಹೋಗಿ ಯಾವುದೋ ಒಂದು ಇಕ್ಕಟ್ಟಾದ ಓಣಿಯಲ್ಲಿ ಹಾದು ಮನೆಯೊಂದರ ಹಿತ್ತಲ ಬಾಗಿಲಿಗೆ ಮೆಲ್ಲನೆ 3 ಸಲ ಬಡಿದ. ಬಾಗಿಲು ತೆರೆಯಿತು. ಇಬ್ಬರು ಒಳಹೊಕ್ಕು ಬಾಗಿಲು ಮುಚ್ಚಿತು. ತಂಗಿ ಕೊಟ್ಟಿರ್ತಕ್ಕಂಥ ಗಟ್ಟಿ ಬೇಳೆ, ಸಹಾರ, ರೊಟ್ಟಿ ತೆಗೆದುಕೊಂಡು ಹೋಗತಕ್ಕಂಥ ಸಂದರ್ಭ ಇಕ್ಕಟ್ಟಾದ ಓಣಿಯಲ್ಲಿ. ಯಾರೋ ಬಂದಂಥ ಶಬ್ದ ಆಯಿತು. ನೋಡ್ತಾನೆ, ಯಾರೂ ಇಲ್ಲ. 3-4 ಮಾರು ಹೋಗಿದ್ದಿಲ್ಲ. ಮತ್ತೊಬ್ಬ ವ್ಯಕ್ತಿ ಬಂದು ಇವನ ಕೈ ಗಪ್ಪನ ಹಿಡ್ಕೊಂಡು ಬಿಡ್ತಾನೆ. ಕೈ ಕೊಸರಕ್ಕಾಗೋದಿಲ್ಲ. ಆದರೂ ಕೂಡ ನಾನು ಶಂಕರಣ್ಣದ ನಡಿ ಅಂತ ತಿಳ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಂದು ಮನೆ ಒಳಗೆ ಹಿತ್ತಲ ಬಾಗಿಲ ಮಡಿತಾರೆ. ಹಿತ್ತಲ ಬಾಗಿಲು ತೆಗಿತತಿ. ಇಬ್ಬರು ಕೂಡ ಒಳಗೆ ಹೋಗ್ತಾರ. ಬಾಗಿಲು ಮುಚ್ಕೊಂಡ್ಬಿಡ್ತಾರೆ. ಶಂಕರಣ್ಣ ಯಾರು? ಈ ತಿಪ್ಪಣ್ಣಗೆ ಏನಾಗಬೇಕು? ತಿಪ್ಪಣ್ಣಗೆ ಶಂಕರಣ್ಣ ಸಂಬಂಧಿಕರ ಮೇಲೆ ಬಹಳ ಸಿಟ್ಟದ. ಆದರೂ ಕೂಡ ಇಬ್ರು ಕೂಡಿದಾರ. ಏನಾಗ್ತದೆ ನೋಡಿ. ಮಂದಿಗೆ ಚಿಮಣಿ ಉರಿತಿತ್ತು. ತಿಪ್ಪಣ್ಣಗೆ ಜೀವದಲ್ಲಿ ಜೀವ ಇರಲಿಲ್ಲ. ಶಂಕರಣ್ಣ ಯಾರೆಂಬುದು ಗೊತ್ತಾಗಿತ್ತು. ಆದರೆ ಆತ ಪೊಲೀಸರಿಗೆ ಹಿಡಿದುಕೊಟ್ರೆ. ಯಾಕಂದ್ರೆ ತಿಪ್ಪಣ್ಣನ ಮನೆತನದ ಮೇಲೆ ಶಂಕರಣ್ಣ ಸಿಟ್ಟಿತ್ತು. ತಿಪ್ಪಣ್ಣವ್ರ ಮನೆ ಮೇಲೆ ಶಂಕರಣ್ಣದು ಸಿಟ್ಟಿತ್ತು. ಈ ಅದೇ ಶಂಕರಣ್ಣ ತಿಪ್ಪಣ್ಣ ಕರ್ಕೊಂಡು ಮನೆ ಒಳಗೆ ಬಂದಾನ. ಹಾಗಾದ್ರೆ ಯಾಕೆ ನಂಬುದು ಇವನ್ನ? ಒಂದು ವೇಳೆ ಏನಾರ ಪೊಲೀಸರು ಹಿಡಿದುಕೊಟ್ರೆ ಮುಂದೆ ಮಾಡೋದೇನು ಅಂತಕ್ಕಂಥ ವಿಚಾರ ಇತ್ತು. ಸಿಟ್ಟು ಎನ್ನುವುದಕ್ಕಿಂತ ಕುಣಿಸೆ ಇತ್ತು. ಆತ ತನ್ನ ಕೈಗಳನ್ನ ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ಬರುವಾಗ ತಾನೇಕೆ ಅವನ ಮೇಲೆ ಕ್ರಮ ಮಾಡಲಿಲ್ಲ. ಅಂದ್ರೆ ನನ್ನ ಮನೆತನದ ಮೇಲೆ ಸಿಟ್ಟಿರ್ತಕ್ಕಂಥ ಶಂಕರಪ್ಪನ ಹೆಗಲ ಮೇಲೆ ಕೈ ಹಾಕಿ ಬಂದಿರ್ತಕ್ಕಂಥ ನಾನು ಯಾಕೆ ಕೈ ಮಾಡಲಿಲ್ಲ ಅವಾಗ? ನಾನು ಯಾಕೆ ಸುಮ್ಮನೆ ಬಂದೆ ಅಂತಕ್ಕಂಥ ಪ್ರಶ್ನೆ ಅವನು ಕಾಡಾಕೈತಿ ತಿಪ್ಪಣ್ಣ. ಯಾಕೋ ಬ್ಯಾಡ ಅನಿಸುತ್ತೆ.
ಸಮಯ ಬಂದ್ರೆ ಬಾಂಬ್ ಹೋಗಿದ್ರೆ ಆತು ಅಂದ್ಕೊಂಡ. ಯಾಕಂದ್ರೆ ಇವನ ಕಡೆ ಎಲ್ಲ ಮದ್ದು ಗುಂಡುಗಳು ಎಲ್ಲ ಸಜ್ಜಿಗಿರಿ ಇತ್ತು. ಯಾಕಂದ್ರೆ ಇವನು ಕೊಲೆ ಮಾಡ್ತಕ್ಕಂಥ ವ್ಯಕ್ತಿ, ಹೇಗಾದ್ರೂ ಶೀಟ್ ತೆಗೆಸ್ಕೊಂಡ ವ್ಯಕ್ತಿ, ಇವನಲ್ಲಿ ಬಾಂಬಿನ ವ್ಯವಸ್ಥೆ ಇತ್ತು, ಪಿಸ್ತೂಲ್ಗಳಿತ್ತು. ಆದರೂ ಕೂಡ ಅವನು ಶಂಕರಪ್ಪ ಏನೂ ಮಾಡೋಕ್ಕಾಗಲಿಲ್ಲ, ಸುಮ್ಮನೆ ನಡೆದ. ಒಂದು ಮನೆಯೊಳಗೆ ಹಾದ್ರು ಬಾಗಿಲ ಹಾಕ್ಕೊಂಡು ಕೂತು. ಚಿಮಣಿ ಬೆಳಕಿನಲ್ಲಿ ತಿಪ್ಪಣ್ಣ ಇನ್ನೊಬ್ಬ ಬಾಗಿಲು ತೆರೆದ ವ್ಯಕ್ತಿ ನೋಡಿದ. ನೋಡು, ಅದೇ ಮನೆಯೊಳಗೆ ಒಬ್ಬ ವ್ಯಕ್ತಿ ಅದನ್ನ ಮತ್ತೊಬ್ಬ. ಇಲ್ಲಿ ವಕ್ರಮೀಶೆ ಅಂತ ವ್ಯಕ್ತಿ ನೋಡಿ. ಆ ವ್ಯಕ್ತಿ ಯಾರಂತಂದ್ರೆ ಕುಳ್ಳನ ಮನುಷ್ಯ, ದಪ್ಪ ಮೀಸೆ ಕುಳ್ಳನ ಮನುಷ್ಯ. ಒಂದು ಹಲ್ಲು ಮುಂದೆ ಬಂದಿತ್ತು, ಅವನು ಒಂದು ಹಲ್ಲು ಹಾದಿತ್ತು. ದಪ್ಪ ಕುಳ್ಳನ ಮನುಷ್ಯ, ವಿಶ್ವಾಸ ಸೂಸುವಂತ ಕಣ್ಣುಗಳು ಬಳ ಬಳ ಹೊಡಿತಾ ಇದ್ವು. ಇಬ್ರು ಹೊಸಬರಾಗಿದ್ರಿ, ನಿಮ್ ಪರಿಚಯ ನಿಮಗಿಲ್ಲ ಅಂತ ಕಾಣ್ತದ. ಈತ ಭೀಮರೆಡ್ಡಿ, ಅದ ಮನೆಯೊಳಗ ಭೀಮರೆಡ್ಡಿ ಇದ್ದ, ಶಂಕರಪ್ಪನು ಇದ್ದ, ತಿಪ್ಪಣ್ಣು ಇದ್ರು. 3 ಮಂದಿ ಕೂಡಿದ್ರು. ನಿಮ್ ಪರಿಚಯ ನಿಮಗಿಲ್ಲ ಅಂಥೇಳಿ ಹೇಳ್ತಾ ಇದ್ದ. ಆ ತಿಪ್ಪಣ್ಣ ಇಲ್ಲಿ ಭೀಮರೆಡ್ಡಿ ಯಾರು, ಶಂಕರಪ್ಪ ಯಾರು, ತಿಪ್ಪಣ್ಣಿಗೆ ಏನು ಸಂಬಂಧ ಆಗಬೇಕು, ಶಂಕರಪ್ಪ ತಿಪ್ಪಣ್ಣ ಹಿಡ್ಕೊಂಡು ಯಾಕೆ ಬಂದ ಅಂತಕ್ಕಂಥದ್ದು ಇಲ್ಲೊಂದು ವಿಚಾರಕ್ಕೆ ನಮ್ಗೆ ಎಡೆ ಮಾಡ್ಕೊಂಡು ಕತೆ. ಇಬ್ಬರ ಮುಖದ ಮೇಲೆ ನಗೆ ಮೂಡಿತ್ತು. ಇಬ್ಬರು ತುಂಗಭದ್ರಾ ದಂಡೆಯ ಮೇಲೆ ಬೇರೆ ಬೇರೆ ಶಿಬಿರಗಳಿದ್ರು. ಅವರಿಬ್ರು ನದಿ ದಾಟಿ ಬಂದು ಅಕ್ರಮ ಮಾಡ್ತಿದ್ರು, ಸಾಕಷ್ಟು ಹೆಸರು ಮಾಡಿದ್ರು. ಪೊಲೀಸರು, ರಜಾಕಾರರು ಇವರ ಹೆಸರು ಕೇಳಿದ್ರೆ ಹೆದರುವಷ್ಟು ಇವರ ಸಾಹಸ. ಹೀಗೆ ಅವನು ಕೂಡ ಒಬ್ಬ ಗುಂಡಾಗಿ ಕೆಲಸ ಮಾಡ್ತಕ್ಕಂಥ ಭೀಮರೆಡ್ಡಿ. ಅವನು ಕೂಡ ಪೊಲೀಸರಿಗೆ ಬಹಳಷ್ಟು ಸಿಂಹ ಸ್ವಪ್ನಾಗಿದ್ದ. ಪೊಲೀಸರು ಹಿಡಿಬೇಕಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಭೀಮರೆಡ್ಡಿ ಸಿಕ್ಕಿರಲಿಲ್ಲ. ಹೀಗೆ ಇಲ್ಲಿ ಭೀಮರೆಡ್ಡಿ ಮತ್ತು ತಿಪ್ಪಣ್ಣ, ಶಂಕರಪ್ಪ ಎಲ್ಲರೂ ಒಂದೇ ಒಂದು ಕೋಣೆ ಒಳಗದಾರ. ಹೀಗೆ ಭೀಮರೆಡ್ಡಿ ಅಂತಕ್ಕಂಥ ಅವನು ಒಬ್ಬ ಖಳನಾಯಕನಾಗಿದ್ದ ಅಂತ ಅರ್ಥ. ಪೊಲೀಸರು, ರಜಾಕಾರರು ಇವರ ಹೆಸರು ಕೇಳುವುದರ ಹೆದರುವಷ್ಟು ಅವರ ಸಾಹಸವಾಗಿತ್ತು. ಒಬ್ಬರನ್ನೊಬ್ಬರು ಭೇಟಿಯಾದದ್ದು ಇಂದು ಈ ಸ್ಥಿತಿಯಲ್ಲಿ ಒಬ್ಬರನ್ನೊಬ್ಬರು ಭೇಟಿಯಾಗತ್ತಾರೆ. ತಿಪ್ಪಣ್ಣ ಕೋಣೆಯ ತುಂಬ ಕಣ್ಣಾಡಿಸಿ ಶಂಕರನ್ನು ನೋಡಿದ. ಆ ನೋಟದಲ್ಲಿ ಏನೇನೋ ಪ್ರಶ್ನೆ ಇಳಿದು. ಬಹಳಷ್ಟು ಕತ್ಲಿತ್ತು, ಸಣ್ಣ ಚಿಮಣಿ ಉರಿತಾ ಇತ್ತು. ಆ ಚಿಮಣಿ ಬೆಳಕಿನಲ್ಲಿ ತಿಪ್ಪಣ್ಣನ ಮುಖ ನೋಡುತ್ತಾನೆ. ಏನೋ 10 ಹಲವಾರು ಪ್ರಶ್ನೆಗಳು ಕಾಡ್ತಾವೋ ಯಾರಿಗೆ? ಇಲ್ಲಿ ತಿಪ್ಪಣ್ಣಗ ಶಂಕರಪ್ಪನ ನೋಡಿದಾಗ. ಇದು ನನ್ನ ಮನೆ ಅಲ್ಲ, ನನ್ನ ಮನೆಯನ್ನ 4 ತಿಂಗಳ ಹಿಂದೆ ರಜಾಕಾರ ಸುಟ್ಟು ಬಿಟ್ರು. ಶಂಕರಣ್ಣ ಹೇಳ್ತಾನೆ, ಇದು ನನ್ನ ಮನೆಯಲ್ಲ, 4 ತಿಂಗಳ ಹಿಂದೆ ರಜಾಕಾರ ಸುಟ್ಟು ಬಿಟ್ರು. ಒಬ್ಬಾಕಿ ಅಮ್ಮ ಹಾದು ಸತ್ತು ಹೋದ್ಲು. ನಾನು ಒಬ್ಬನೇ ಊರಾಗ ಕಷ್ಟ ಅಂದ್ರೆ ಕ್ಷೌರ ಮಾಡ್ಕಂತ ಬಾಯಿಗೆ ಸುಟ್ಟುಕೊಂಡು ಅಡಿಗೆ ಮಾಡ್ಕೊಂಡು ಹಂಗೂ ಹಿಂಗೂ ಬದುಕು ನಡೆಸ್ತಾ ಇದ್ದೀನಿ. ರಜಾಕಾರ ಅವಳಿ ಶುರುವಾಯ್ತಲ್ಲ, ನನಗೆ ಸುಮ್ಮನೆ ಕುಂದ್ರಂದ್ರು ಆಗಲಿಲ್ಲ. ಬೆಡ್ದೂರು ಗೌಡ್ರ ಜೊತೆಗೆ ತಿರುಗಾಕ ಶುರು ಮಾಡಿದೆ. ಅಂದ್ರೆ ಆ ದಪ್ಪ ಮೀಸೆ ಕುಳ್ಳನ ವ್ಯಕ್ತಿ ಹೇಳ್ತಾನಲ್ಲ, ಇಲ್ಲಿ ಅವನು ಕೂಡ ಒಬ್ಬ ಖಳನಾಯಕ. ಇದು ನನ್ನ ಮನೆಯಲ್ಲ, ರಜಾಕಾರ ನಮ್ಮನ್ನು ಸುಟ್ಟು ಹಾಕಿದ್ರು. ಹೀಗೆ ನಾನು ಕಷ್ಟ ಮಾಡ್ಕೊಂತ ಅಥವಾ ಕ್ಷೌರ ಮಾಡ್ಕೊಂತ ಈ ಬದುಕು ಸಾಗಿಸ್ತಾ ಇದ್ದೆ. ಸುಮ್ಕೊಂಡ್ರಕ್ಕಾಗಲಿಲ್ಲ, ನಾನು ಕೂಡ ಗೌಡ್ರ ಜೊತೆಗೆ ತಿರುಗಾಕ ಶುರು ಮಾಡಿದೆ ಅಂತ ತನ್ನ ವೃತ್ತಾಂತವನ್ನ ಇಲ್ಲಿ ಭೀಮರೆಡ್ಡಿ ಹೇಳ್ತಾನೆ ಶಂಕರಪ್ಪಗ ಮತ್ತು ತಿಪ್ಪಣ್ಣಗ. ಹೇಳಿ ಕೇಳಿ ಅವರು ಗೌಡ್ರು ದೊಡ್ಡ ಗುಂಪು ಕಟ್ಟಿ ನಿಜಾಮನ ವಿರುದ್ಧ ಸೊಡ್ಡು ಹೊಡೆದು ನಿಂತಿದ್ರಲ್ಲ, ಅವರ ಉಪಟಳ ಆಕ್ರಮಣ ರಜಾಕಾರಿಗೆ ತಡೆಯಕ್ಕಾಗಲಿಲ್ಲ. ನಿಮಗೆಲ್ಲ ಗೊತ್ತಿರಬೇಕಲ್ಲ ಅವ್ರ ಸುದ್ದಿ. ಅಲ್ಯಾರಂದ್ರೆ ಇಲ್ಯಾರ, ಇಲ್ಯಾರಂದ್ರೆ ಅಲ್ಯಾರ, ಶವಾಸ ಅನ್ಬೇಕು ಅವರಿಗೆ. ಇವತ್ತಿಗೂ ಯಾರ ಕೈಯಾಗ ಸಿಕ್ತಿಲ್ಲ. ರಾತ್ರೋರಾತ್ರಿ ಒಬ್ಬರೇ ಹಿರೇ ಕುದುರೆ ಮೇಲೆ ಹೋಗಿ ಸೈನ್ಯದ ಶಿಬಿರ ಮೇಲೆ ಬಾಂಬ್ ಹೋಗದು ಬಂದಿದ್ರು. ಅವ್ರ ಮೇಲೆ ವಾರಂಟ್ ಜಾರಿ ಆಯಿತು. ಗಂಡಲ್ಲಿ ಗುಂಡಿಟ್ಟುಕೊಳ್ಳು ಆಜ್ಞೆ ಮಾಡಿ ಅವರ ಫೋಟೋ ಊರಿಗೆ ಹಂಚಿ ಗಾಡಿ ಮೇಲೆ ಹಚ್ಚಿದ್ರು. ಅವರು ತಪ್ಪಿಸಿಕೊಂಡ ಹೊಳೆ ದಾಟಿ ಹೋಗಿ ಬಿಟ್ರು. ನಾನು ಊರಿಗೆ ಬಂದೆ ಅಂಥೇಳಿ ಗೌಡ್ರ ಬಗ್ಗೆ ಗೌಡ್ರಿಗೆ ಕೆಲಸ ಮಾಡ್ತಕ್ಕಂಥ ಈ ಖಳನಾಯಕ ಭೀಮರೆಡ್ಡಿ ಹಿಂಗಾಯಿತು ಅಂತ ತಿಳ್ಕೊಂಡು ಹೇಳ್ತಾನೆ. ಹೀಗೆ ಶಿಬಿರದ ಮೇಲೆ ಬಾಂಬ್ ಹೋಗಿದ್ರು ಬಂದಿದ್ರು. ಅವ್ರ ಮೇಲೆ ವಾರಂಟ್ ಜಾರಿ ಆಯಿತು. ಕಂಡಲ್ಲಿ ಗುಂಡಿಟ್ಟುಕೊಳ್ಳು ಆಜ್ಞೆ ಮಾಡಿ ಅವರು ಫೋಟೋ ಊರಿಗೆ ಹಂಚಿ ಗಾಡಿ ಮೇಲೆ ಹಚ್ಚಿದ್ರು. ಅವರು ತಪ್ಪಿಸಿಕೊಂಡು ಹೊಳೆ ದಾಟಿ ಹೋಗ್ಬಿಟ್ರು. ನಾನು ಊರಿಗೆ ಬಂದೆ. ಅಟವತ್ತಿಗೆ ಬೆಡ್ತೂರು ಗೌಡ್ರ ಜೊತೆಗೆ ಇನ್ನಿದ್ದಂತ ಸುದ್ದಿ ಆಗಿತ್ತು. ರಜಾಕರು ಬೂಟ್ಗಾಡ್ಲಿ ನನಗೆ ಒದ್ರು, ನನ್ನ ಮನೆಗೆ ಬೆಂಕಿ ಹಚ್ಚಿದ್ರು. ಆ ಬೆಂಕಿಯಾಗ ಇವನು ಒಗಿರೋ ಅಂದ್ರು. ಯಾರೋ ಕೂಡಿದ ತಾನೆ ಸತ್ತು ಹೋತಾನ, ನಾವೇ ಕೊಲ್ಲುಮು ಅಂದ್ರು. ಕೆಲವರು ಮನೆ ಸುಟ್ಟು ಹೋಯಿತು, ಮನೆ ಮುಂದಿನ ಬೇವಿನ ಗಿಡದ ಕೆಳಗೆ ಬಿದ್ದಿದ್ದೆ. ಒಂದಿಸ್ಕಂಡ ಮೈಯೆಲ್ಲ ಬ್ಯಾನಾಗಿತ್ತು ನೋಡಿ, ಒದಿಸ್ಕೊಂಡು. ಯಾಕೆ ಗೌಡ್ರಿಗೆ ಕೆಲಸ ಮಾಡ್ತಕ್ಕಂಥವನು. ಹೀಗೆ ಗೌಡ್ರು ತಮ್ಮ ಮನಸ್ಸಿಗೆ ಬಂದಂಗ ಬಾಯಿಗೆ ಬಂದಂಗ ಬೈದು ಅವ್ನು ಒದ್ರು. ಹೀಗಾಗಿ ಮನೆಗೆ ಬೆಂಕಿ ಹಚ್ಚಿದ್ರು, ಸುಟ್ಟು ಹಾಕಿದ್ರು ಅಂತ ರಜಾಕಾರ ಕಾಲ ಒಂದು ಹಾವಳಿ ಇದ್ದಾಗ. ಹೀಗೆ ಆ ಬೆಂಕಿಯಾಗಿ ಇವನು ಹೋಗಿರೋ ಅಂದ್ರು. ಯಾರೋ ಕೂಡಿದ ತಾನೇ ಸತ್ತು ಹೋತಾನ, ನಾವ್ಯಾಕೆ ಕೊಲ್ಲುಮು ಅಂದ್ರು. ಕೆಲವರು ಮನೆ ಸುಟ್ಟು ಹೋಯಿತು, ಮನೆ ಮುಂದಿನ ಬೇವಿನ ಗಿಡದ ಕೆಳಗೆ ಬಿದ್ದಿದ್ದೆ, ಒದಿಸಿಕೊಂಡು ಮೈಯೆಲ್ಲ ಬ್ಯಾನಾಗಿತ್ತು. ಸವಾರಾತ್ರ ಆದರೂ
ಯಾರೂ ಬಂದು ಮಾತಾಡಿಸಲಿಲ್ಲ. ಹಸಿವು, ನೀರಡಿಕೆ, ನೀರು ನೀರು ಅಂತ ಒದರುತ್ತಿದ್ದೆ. ರಜಾಕಾರಿಗೆ ಅಂಜಿ ಯಾರೂ ಸಮೀಪ ಬರಲಿಲ್ಲ ಅಂತ ಆಮೇಲೆ ಗೊತ್ತಾಯಿತು. ಒದ್ರಿ ಎಚ್ಚರ ತಪ್ಪಿತ್ತು. ಹೀಗೆ ಎಚ್ಚರದಾಗ ಆಮೇಲೆ ಇದೇ ಕೊಲೆ ಆಗಿದ್ದೆ. ಹಂಗ ರಜಾಕಾರರು ಬಡ್ದು ಹಾಕಿದಾಗ ಅವನ ಮೈಯೆಲ್ಲ ಬ್ಯಾನಾಗಿತ್ತು. ಒದರಿದ್ರು ಕೂಡ ಯಾರೂ ಕೂಡ ಸಹಾಯಕ್ಕೆ ಬರಲಿಲ್ಲ. ಒದರಿದೆ ಎಷ್ಟು ತಪ್ಪಿತ್ತು, ಆದರೆ ನಾನು ಕಣ್ಣು ತೆಗೆದಾಗ ಈ ಮನೆಯಾಗಿದ್ದೆ ಅಂತ ತಿಳ್ಕೊಂಡು ಆ ಭೀಮರೆಡ್ಡಿ ತನ್ನ ನಡೆದಂಥ ವೃತ್ತಾಂತವನ್ನು ಇಬ್ಬರು ಮುಂದೆ ಹೇಳ್ತಾನೆ. ಆಮೇಲೆ ಇದೇ ಕೊಲೆ ಆಗಿದ್ದೆ. ಇದು ಮಾದರ್ ದುರ್ಗಪ್ಪನ ಮನೆ. ಅಂದ್ರೆ ಇದು ಯಾರ ಮನೆಯಪ್ಪ ಅಂದ್ರೆ ಮಾದರ್ ದುರ್ಗಪ್ಪನ ಮನೆ. ಆತ ಹೊತ್ತಗೊಂಡು ಬಂದು ಇಲ್ಲಿ ಮಲಗಿಸಿದ. ಎತ್ತರ ಆದಾಗ ತಂಬಿಗೆ ಬಾಯಿಗಿಟ್ಟು ಕುಡಿ ಅಂದ. ನಾನು ಆತನ ದಿಟ್ಟಿಸಿ ನೋಡಿದೆ. ಕುಡಿತಮ್ಮ, ಜೀವ ಬದುಕಲಿ ಮೊದಲು. ಜೀವಕ್ಕೆ ಯಾವ ಕುಲಾನೂ ಇಲ್ಲ. ಗಾಳಿಗೆ ಕುಲಾನೋ ಅದೇನೋ ತಮ್ಮ, ನೀರಿಗೆ ಕುಲ ಅದೇನೋ ತಮ್ಮ, ನೆಲಕ್ಕೆ ಕುಲ ಅದೇನೋ ಅದು ನಾವು ಮಾಡಿಕೊಂಡಿದ್ದು ನೋಡು. ಆ ಭೀಮರೆಡ್ಡಿ ಅಂತ ವ್ಯಕ್ತಿಯನ್ನ ಗೌಡ್ರು ಹೊಡೆದು ಹಾಕಿದಾಗ ಅವನ ಮಣಿಯನ್ನ ಸುಟ್ಟು ಹಾಕಿದ್ರು. ಈ ಗೌಡ್ರ ಕೈಯ ಕೆಲಸ ಮಾಡ್ತಕ್ಕಂಥ ಭೀಮರೆಡ್ಡಿಯನ್ನು ರಜಾಕಾರರು ಹೊಡೆದು ಹೋಗಿದ್ದಿದ್ರಲ್ಲ, ಅವಂಗೆ ಯಾರೂ ಸಹಾಯ ಮಾಡಲಿಲ್ಲ ಭೀಮರೆಡ್ಡಿಗೆ. ಹೀಗೆ ಮಾದರ್ ದುರ್ಗಪ್ಪ ಅಂತಕ್ಕಂಥ ಅವ್ನು ಇವನು ತನ್ನ ಮನೆ ಹಾಕೊಂಡಿದ್ದ. ಅವಾಗ ನೀರು ಕುಡಿಸಾಕ ಉಪಚಾರ ಮಾಡ್ತಿದ್ದ. ಆದರೂ ಕೂಡ ಜಾತಿ ಅಡ್ಡ ಬರ್ತಿತ್ತು. ಅದಕ್ಕೆ ದುರ್ಗಪ್ಪ ಹೇಳ್ತಾನ, ನೀರು ಕುಡಿಯೋಕೆ ಯಾವ ಜಾತಿಯೋ ತಮ್ಮ ಅಂದವ. ಅದಕ್ಕೆ ಗಾಳಿಗೆ ಕುಲ ಅದೇನೋ ತಮ್ಮ, ನೀರಿಗೆ ಕುಲ ಅದೇನು ತಮ್ಮ, ನೆಲಕ್ಕೆ ಕುಲ ಅದೇನು, ಅದು ನಾವು ಮಾಡ್ಕೊಂಡಿದ್ದಂತ ದುರ್ಗಪ್ಪ ಭೀಮರೆಡ್ಡಿಗೆ ಹೇಳ್ತಿದ್ದ. ಇಷ್ಟೆಲ್ಲ ವಿಚಾರವನ್ನ ಇಲ್ಲಿ ಒಂದು ಕೋಲಿಯೊಳಗೆ ಚರ್ಚೆ ಆಯಿತು. ಕುಡಿ ಅಂದ. ಘಟ ತಂಬಿಗೆ ನೀರು ಕುಡದೆ ದುರ್ಗಪ್ಪ ಒಳಗೆ ಹೋಗಿ ಕಟಕ್ ರೊಟ್ಟಿ, ಕಾಳದ ಪುಡಿ, ಒಂದಿಟ್ಟು ಎಣ್ಣೆ, ಉಳ್ಳಾಗಡ್ಡಿ ತಂದು ಮುಂದಿಟ್ಟ. ತಿನ್ನು ಅಂದ. ಆತನ ಮಾರಿ ನೋಡದೆ ಕುಲ ಮರ್ತು ಬಿಡು, ತಿನ್ನು ಅಂದ. ಒಂದೆರಡು ಬಸವಣ್ಣರ ವಚನ ಹೇಳ್ದ. ಕಕ್ಕೈನ ಮನೆಯಾಗ ಬಸವಣ್ಣ ಉಂಡದ್ದು ಹೇಳಿದ. ಆತ ಊರಾಗ ನಾಲ್ಕು ಹಳ್ಳಿಯಾಗ ವೇದಾಂತಿ ಅಂತ ಹೆಸರು ಮಾಡಿದ್ದ. ಅವನೊಬ್ಬ ಗಾಂಜಿ ಬುಕ್ ಅಂತ ನಾ ಕೇಳ್ಕೊಂಡಿದ್ದೆ. ಈಗ ಅದು ತಪ್ಪಣಿಸ್ತು. ಯಾಕಂದ್ರೆ ದುರ್ಗಪ್ಪನ ಪ್ರೀತಿ ವಾತ್ಸಲ್ಯ ಜಾತಿಯನ್ನ ಮೀರಿತ್ತು. ಅದಕ್ಕೆ ಆ ಕುಳ್ಳ ಮೀಸೆಯ ಇಲ್ಲಿ ಒಂದು ಉಪಚಾರ ಮಾಡಿದಾಗ ಜಾತಿ ಬಗ್ಗೆ ನೋಡ್ತೇವೆ. ಜಾತಿ, ಗಾಳಿ, ನೆಲ ಯಾವುದಕ್ಕೂ ಜಾತಿ ಇಲ್ಲ. ಮಾನವ ಜಾತಿ ತಾನು ಒಂದೇ ಒಲಂ ಅಂತಕ್ಕಂಥ ಪಂಪನ ವಿಚಾರ ಕೂಡ ಎಲ್ಲ ಸ್ಪಷ್ಟಪಡಿಸ್ತೀವಿ. ಹೀಗೆ ವೇದಾಂತಿ ಅಂತ ಹೆಸರು ಮಾಡಿದ್ದ ಅವನೊಬ್ಬ ಗಾಂಜಿ ಬುಕ್ ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಅದು ತಪ್ಪಣಿಸ್ತಿ. ಆತ ಬಹಳ ದೊಡ್ಡ ಮನುಷ್ಯ ದುರ್ಗಪ್ಪ. ಆತ್ನೇ ರೊಟ್ಟಿ ಮುರಿದು ಎಣ್ಣೆಗ ಖಾರ ಪುಡಿ ಕಲಸಿ ಬಾಯಾಗಿಟ್ಟ ಏನು ರುಚಿ ಇತ್ತು. ಗಪ್ಪ ರೊಟ್ಟಿ ತಿಂದೆ ಹಂಗೆ ಕಾಲ್ ಚಾಚಿ ಮಲಗಿದೆ. ಇದೇ ಮನೆಯೊಳಗೆ ಇಷ್ಟಾಯಿತು ಅಂತ ತಿಳ್ಕೊಂಡು ಆ ಭೀಮರೆಡ್ಡಿ ತನ್ನ ವೃತ್ತಾಂತವನ್ನು ಹೇಳಿದ. ಅವತ್ತಿಂದ ಈ ಕೋಣೆ ನಮ್ದಾಯಿತು. ನಾನು ರಾತ್ರಿ ಕಣ್ತಪ್ಪಿಸಿ ಹೊಳಿ ದಾಟಿ ಹೋಗ್ತೀನಿ, ಕೆಲವ ದಿನ ಅಲ್ಲಿರ್ತೀನಿ, ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ತಿಳ್ಕೊಂಡು ಭೀಮರೆಡ್ಡಿ ಹೇಳಿದ. ನನ್ನ ಜೊತೆಗೆ ಶಿಬಿರದವರು ಬರ್ತಾರ. ದುರ್ಗಪ್ಪನ ಕೋಣೆನಿ ಎಲ್ಲರಿಗೆ ಆಶ್ರಯ. ಇದರ ಬದಿಯಾಗ ಇನ್ನೊಂದು ಕೋಣೆ ಆದ. ಇದರ ಮುಂದೆ ಒಂದು ಜೋಪಡಿ, ಅಲ್ಲಿ ದುರ್ಗಪ್ಪ ಇರ್ತಾನ ಹೆಂಡ್ರು ಮಕ್ಕಳ ಜೊತೆಗೆ. ಮಕ್ಕಳು ದುಡಿತಾರ, ಆತ ಭಜನಿ ಮಾಡ್ತಾನ, ತತ್ವಪದ ಹಾಡ್ತಾನ. ರಾತ್ರಿ ತುಂಬ ಏಕದಾರಿ ಹಿಡಿದು ಹಾಡ್ತಾ ಕುಂತಿರ್ತಾನ. ನಾವು ಇಲ್ಲಿ ಇರೋದು ಯಾರಿಗೆ ಸುಳು ಹತ್ತಂಗಿಲ್ಲ. ಬಹಳ ಸಾರಿ ದುರ್ಗಪ್ಪ ತಂದು ಕೊಟ್ಟಿದ್ದೆ ನಮ್ಮ ಊಟ. ನಾವು ಸಿಕ್ಬಿಟ್ರೆ ನಿಮಗೂ ದುರ್ಗತಿ ದುರ್ಗಪ್ಪ ಅಂದ್ರೆ ಆಗ್ಲಿ. ನಿಮ್ಮಂಗ ಪ್ರಾಣದ ಹಂಗು ತೋರು ದೇಶಕ್ಕಾಗಿ ನಾನಾಗ್ಲಿ ನಮ್ಮ ಮಕ್ಕಳಾಗ್ಲಿ ಏನೂ ಮಾಡಂಗಿಲ್ಲ. ಈಗ ಇಷ್ಟಾದ್ರೂ ನಿಮ್ಮಿಂದ ಆಗ್ತದಲ್ಲ. ಈ ಸುಡುಗಾಡು ರಾಜ್ಯದಾಗ ಇರೋದಕ್ಕಿಂತ ಸಾಯೋದು ಬೇಸಲ್ಲೇನು. ಆದ್ರೆ ಈ ಹೋರಾಟದಾಗ ನಿಜಾಮ್ ಮಾತ್ರ ಹೇಳ ಹೆಸರಿಲ್ಲದಂಗ ಆಗ್ಬೇಕು. ಖರೆ ಗೆಲುವು ನಮ್ಗೆ. ಬದುಕಿದ್ರೆ ಸಂತೋಷ ನೋಡೋಣ. ಹೆಂಗಿತ್ತಂದ್ರೆ ಸತ್ರ ದೇಶಕ್ಕಾಗಿ ಅಂತ ಸತ್ತಂತಾರ. ಅಂತಹ ಸಾವು ಯಾರಿಗುಂಟು ಯಾರಿಗಿಲ್ಲ. ಅದು ಪುಣ್ಯದ ಕೆಲಸ. ನಮ್ಮ ಮುಂದಿನವರಾದರೂ ಸ್ವತಂತ್ರ ನೋಡ್ತಾರಲ್ಲ ಅಂದ ಆಗಾಗ ಆತ ಇಂತಹ ಮಾತು ನಮಗೆ ಹೇಳ್ತಿರ್ತಾನ. ಅವನು ಕೇಳಿ ನಮ್ಮ ಕೈಕಾಲ ಉಕ್ಕಿನಂಗೆ ಆಗ್ತಾವ. ಒಂದೇ ಉಸಿರಿಗೆ ಶಂಕರಣ್ಣ ನುಡಿದ. ಹೀಗೆ ಶಂಕರಪ್ಪ, ತಿಪ್ಪಣ್ಣ, ಭೀಮರೆಡ್ಡಿ ಆ ಮನೆಯಲ್ಲಿ 3 ಜನ ಕುಳಿತುಕೊಂಡು ದುರ್ಗಪ್ಪನ ಬಗ್ಗೆ, ದುರ್ಗಪ್ಪನ ಮಾನವೀಯತೆ ಬಗ್ಗೆ, ದುರ್ಗಪ್ಪನ ಒಂದು ದೇಶಭಕ್ತಿಯ ಬಗ್ಗೆ, ರಜಾಕಾರ ಹಾವಳಿ ತಡೆಗಟ್ಟುವಲ್ಲಿ ಇಲ್ಲಿ ಸಾಕಷ್ಟು ಯಶಸ್ವಿ ಆಗ್ತಾರೆ. ಹಾಗಾದರೆ ಒಂದಾನೊಂದು ಕಾಲದಲ್ಲಿ ರಜಾಕಾರ ಹಾವಳಿ ಅಥವಾ ಮುಸಲ್ಮಾನರ ಹಾವಳಿ ಇತ್ತು ಅಂತಕ್ಕಂಥದ್ದು ಈ ಕಥೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹೈದರಾಬಾದನ್ನು ನಿಜಾಮನ ಆಡಳಿತಗೊಳಪಟ್ಟಿರ್ತಕ್ಕಂಥ ಒಂದು ಸಮಯ.
ಹೀಗೆ ಎಷ್ಟೋ ಒಂದು ಮುಗ್ಧ ಜೀವಿಗಳ ಮೇಲೆ ಅಲ್ಲಿ ಬಹಳಷ್ಟು ಹಲ್ಲು ನಡೀತಾ ಇತ್ತು. ಹೀಗೆ ಒಂದು ಕುಟುಂಬದ ಕಥೆಯನ್ನ ಇಲ್ಲಿ ಆಧಾರವಾಗಿ ಇಟ್ಕೊಂಡು ಒಂದು ಕಥೆಯನ್ನು ರಚನೆ ಮಾಡ್ತಾರೆ ಶಾಂತರಸ ಕವಿಗಳು. ಹೀಗಾಗಿ ಉರಿದ ಬದುಕು ಅಂತಾರ, ಉಳ್ಳವರ ಮೇಲೆ ಅಂದ್ರೆ ದಲಿತರ ಮೇಲೆ ಉಳ್ಳವರ ಬದುಕು ಉರಿತಾ ಇತ್ತು ಅಂತಕ್ಕಂಥದ್ದು ವಿಚಾರ. ಉರಿದ ಅಂತಾರ ಮತ್ತೊಬ್ಬರಿಗೆ ಅಸಹಾಯಕತೆಯನ್ನ ನೋವನ್ನ ಕೊಟ್ಟು ತಾವು ನರಿತಕ್ಕಂಥ ಸಮಾಜ ಒಂದು ಕಾಲದಾಗಿತ್ತು. ಹೀಗೆ ರಜಾಕಾರರು ಇರ್ಬೋದು, ಉಳ್ಳವರು ಇರ್ಬೋದು, ಒಂದು ಸಮಾಜದ ಮೇಲೆ ಇಲ್ಲಿ ಆಕ್ರಮಣ ಅಂತಕ್ಕಂಥದ್ದು ಅನ್ಯಾಯ ಮಾಡ್ತಾನೆ ಬಂದರು. ಅವರ ಅನ್ಯಾಯವನ್ನು ಸಹಿಸ್ಕೊತಾನು ಕೂಡ ಇವರು ಕೂಡ ಬಂದರು ಅಂತ ಒಂದು ಕಥೆಗಳನ್ನ ಈ ಕಥೆಯ ಮೂಲಕ ಮಕ್ಕಳು ತಿಳಿಸುವುದರ ಮುಖಾಂತರ ಇದು ಸಂಪೂರ್ಣವಾಗಿ ಜಾನಪದ ಭಾಷೆಯಲ್ಲಿ ಇದೆ. ಯಾಕಂದ್ರೆ ಆ ಗ್ರಾಂಥಿಕ ಭಾಷೆಯಲ್ಲಿ ಬರತಕ್ಕಂಥ ಎಲ್ಲರಿಗೂ ತಿಳಿಯುವಂತೆ ಆ ಭಾಷೆ ಹೈದರಾಬಾದ್ ಕರ್ನಾಟಕ ಹೋದಾಗ ಅಲ್ಲಿಷ್ಟು ಪದಗಳ ಕನ್ನಡ ಪದಗಳನ್ನ ಬರ್ತಾವೆ. ಆ ಕನ್ನಡ ಪದಗಳು ಗ್ರಾಂಥಿಕ ಭಾಷೆಯ ಪದಗಳು ಅಂತ ಹೇಳ್ತೇವೆ. ಹೀಗೆ ಗ್ರಾಮೀಣ ಪದದ ಒಂದು ಸೊಗಡನ್ನ ಈ ಕಥೆಯಲ್ಲಿ ಇಲ್ಲಿ ವ್ಯಕ್ತಪಡಿಸ್ತಾರೆ ಶಾಂತರಸ ಅಂತಕ್ಕಂಥ ಕವಿಗಳು. ಇಷ್ಟು ಪಾಠದ ಒಂದು ವಿಚಾರವನ್ನ ನಾವು ತಿಳ್ಕೊಂಡಿವಿ. ಇನ್ನು ಅರ್ಧ ಬಾಗಿಲು ತೆಗೆದು ಅಣ್ಣವ್ವ ತಿಪ್ಪನಿಗೆ ಏನಂತ ಹೇಳಿದನು, ಬಾಗಿಲ ತೆಗಿ, ನಾನು 4-5 ತಾಸು ಇರ್ತೇನೆ, ಅಣ್ಣವ್ವ ನನಗೆ ಹಸಿವಾಗಿದೆ ಅಂತ ತಿಳ್ಕೊಂಡು ಕೇಳ್ತಾನ. ಒಂದನೇ ಪ್ರಶ್ನೆಗೆ ಉತ್ತರ. ತಿಪ್ಪಣ್ಣನ್ನು ಗಬಕ್ಕನೆ ಬಲವಾಗಿ ಹಿಡಿದುಕೊಂಡವರು ಯಾರು? ತಿಪ್ಪಣ್ಣನ್ನು ಗಬಕ್ಕನೆ ಬಲವಾಗಿ ಹಿಡಿದುಕೊಂಡವರು ಶಂಕರಣ್ಣ. ದುರ್ಗಪ್ಪ ಯಾರು? ದುರ್ಗಪ್ಪ ಒಬ್ಬ ಹರಿಜನ ವ್ಯಕ್ತಿ. ದುರ್ಗಪ್ಪನು ಶಂಕರನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳು ಯಾವುವು? ಜೀವ ಯಾವ ಕುಲನೂ ಇಲ್ಲ, ಗಾಳಿಗೆ ಕುಲ ಇಲ್ಲ ತಮ್ಮ, ನೀರಿಗೆ ಕುಲ ಅದೇನು ತಮ್ಮ, ನೆಲಕ್ಕೆ ಕುಲ ಅದೇನು ತಮ್ಮ, ನಾವು ಮಾಡಿಕೊಂಡದ್ದು ಅಂತ ತಿಳ್ಕೊಂಡು ಈ ರೀತಿಯ ಒಂದು ನೈತಿಕ ಮಾತುಗಳನ್ನು ಹೇಳ್ತಾನೆ. ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗ್ತಾವ ಅಂತಂದ್ರೆ, ಇಲ್ಲಿ ಬಹಳ ಸಾರಿ ದುರ್ಗಪ್ಪ ತಂದು ಕೊಟ್ಟಿದ್ದ ಮೂಟ, ನಾವು ಸಿಕ್ಬಿಟ್ರೆ ನಿಮಗೂ ದುರ್ಗತಿ ದುರ್ಗಪ್ಪ ಅಂದ್ರೆ ಆಗಲಿ, ನಿಮ್ಮಿಂದ ಪ್ರಾಣದ ಹಂಗು ತೋರು ದೇಶಕ್ಕಾಗಿ ನಾನಾಗಲಿ ನಮ್ಮ ಮಕ್ಕಳಾಗಲಿ ಏನೂ ಮಾಡಿಲ್ಲ. ಈಗ ಇಷ್ಟಾದರೂ ನಿಮ್ಮಿಂದ ಆಗ್ತದಲ್ಲ, ಈ ಸುಡುಗಾಡು ರಾಜ್ಯದಾಗ ಇರೋದಕ್ಕಿಂತ ಸಹಾಯದ ಬೇಸಲ್ಲೇನೋ, ಆದ್ರೆ ಈ ಹೋರಾಟದಾಗ ನಿಜ ಮಾತ್ರ ಹೇಳಿ ಹೆಸರಿಲ್ದಂಗೆ ಆಗು. ಖರೆ ಗೆಲುವು ನಮಗೆ, ಬದುಕಿದ್ರೆ ಸ್ವತಂತ್ರ ನೋಡೋಣ. ಹೆಂಗಿರ್ತದ ಸತ್ರ ದೇಶಕ್ಕಾಗಿ ಸತ್ ಅಂತಾರ, ಅಂತಹ ಸಾವು ಯಾರಿಗುಂಟು ಯಾರಿಗಿಲ್ಲ, ಅದು ಪುಣ್ಯದ ಕೆಲಸ, ನಮ್ಮ ಮುಂದಿನವರಾದರೂ ಸ್ವತಂತ್ರ ನೋಡ್ತಾರಲ್ಲ ಅಂದ. ಹೀಗೆ ಅವನ ಮಾತುಗಳು ನಮಗೆ ಉಕ್ಕಿನಂಗೆ ಆಗ್ತಾ ಇದ್ದು ಕೈಕಾಲು ಅಂತ ತಿಳ್ಕೊಂಡು ಹೇಳ್ತಾರೆ. ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನಾಳೆ ಬರೆದುಕೊಂಡು ಬನ್ನಿ. ಧನ್ಯವಾದ.